So hi guys, welcome back to my YouTube channel that is Sharan's Classes. So ಇವತ್ತು ಸಂಜೆ ನಿಮ್ಮ KEA ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಓಕೆ, ಇದು ಒಂದು ಪ್ರಾಧಿಕಾರವಾಗಿದ್ದು ಕರ್ನಾಟಕದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇದು ಕೈಗೊಳ್ಳುತ್ತೆ. ಸೊ ಇದರಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು, ಅದು ನಿಮ್ಮ OMR ರಿಲೇಟೆಡ್ ಆಗಿರುವಂತ ಒಂದು ಅಪ್ಡೇಟ್ ಆಗಿರುತ್ತೆ. ಓಕೆ, ಈ ಅಪ್ಡೇಟ್ ಏನಾದ್ರು ನಿಮ್ಗೆ ಗೊತ್ತಿಲ್ಲದೆ ಎಕ್ಸಾಮ್ ಏನಾದ್ರು ಬರ್ದೆ ನಿಮ್ಮ OMR ಸ್ಕ್ಯಾನ್ ಆಗದೆ ಇರಬಹುದು. ಓಕೆ, ಯಾಕಂತಂದ್ರೆ ನಮ್ಗೆಲ್ಲ ಗೊತ್ತು, ಇಲ್ಲಿವರೆಗೂ ಏನ್ ಮಾಡ್ತಿದ್ರು ಅಂದ್ರೆ 4 ಆಪ್ಷನ್ ಗಳನ್ನ ಕೊಡ್ತಿದ್ರು. ಯಾವ್ದೋ ಒಂದು ಆಪ್ಷನ್ ಅನ್ನು ನಾವ್ ಏನ್ ಮಾಡ್ತಿದ್ವಿ, ಬಬಲ್ ಮಾಡಿ ಬರ್ತಿದ್ವಿ. ಇನ್ ಕೇಸ್ ನಮ್ಗೆ ಯಾವ್ದೇ ಆದ್ರೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ನಾವು ಅದನ್ನ ಬ್ಲಾಂಕ್ ಬಿಟ್ಟು ಬರುವಂತ ಒಂದು ಮೆಥಡ್ ಇತ್ತು. ಓಕೆ, ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಕೆಲವೊಂದು ಸ್ಕ್ಯಾಮ್ ಗಳಾಗುವಂತ ಸಾಧ್ಯತೆಗಳು ಇದ್ದು ಇದನ್ನ ಹೋಗಲಾಡಿಸ್ಲಿಕ್ಕೆ KEA ಒಂದು ಹೊಸ ಮೆಥಡ್ ಅನ್ನ ಕಂಡುಕೊಂಡಿದೆ. ಸೊ ಅದರ ಕುರಿತಾದ ಒಂದು ಅಪ್ಡೇಟ್ ಇವತ್ತು ಸಂಜೆ ಬಂದಿರುವಂತದ್ದು. ಏನು ಅಂತಂದ್ರೆ KEA ಇನ್ನು ಮುಂದೆ 5 ಆಪ್ಷನ್ ಇರ್ತಕ್ಕಂಥ ಒಂದು OMR ಅನ್ನ ಬಿಡುಗಡೆ ಮಾಡುವಂತದ್ದು. ಇನ್ನು ಮುಂಬರುವಂತಹ ಯಾವುದೇ ಎಕ್ಸಾಮ್ ಗಳಲ್ಲಿ ನಿಮ್ಗೆ 5 ಆಪ್ಷನ್ಗಳು OMR ಅಲ್ಲಿ ಕಂಡು ಬರ್ತವೆ. ಹಾಗಾದ್ರೆ 5ನೇ ಆಪ್ಷನ್ ಏನು ಅಂತಂದ್ರೆ, ನಿಮ್ಗೆ ಯಾವ್ದಾದ್ರು ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನೀವು ಬಬಲ್ ಮಾಡಿ ಬರಲೇಬೇಕು. ಅಂದ್ರೆ 100ಕ್ಕೆ 100 ಪ್ರಶ್ನೆಗಳನ್ನ ನೀವು OMR ನಲ್ಲಿ ಬಬಲ್ ಮಾಡಿ ಬರಲೇಬೇಕು. ಯಾವುದನ್ನ ಬ್ಲಾಂಕ್ ಬಿಡುವಂತಿಲ್ಲ. ಇನ್ ಕೇಸ್ ನೀವೇನಾದ್ರೂ ಬ್ಲಾಂಕ್ ಬಿಟ್ಟು ಬಂದ್ರೆ ಆ OMR ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಆಗೋದಿಲ್ಲ, ಅಂದ್ರೆ ಚೆಕ್ ಆಗೋದಿಲ್ಲ. ಸೊ ಹಾಗಾಗಿ 5ನೇ ಆಪ್ಷನ್ ಅನ್ನ ಖಂಡಿತವಾಗ್ಲೂ ಮಾಡ್ಲೇಬೇಕು. ಓಕೆ, ಸೊ ಇದ್ರ ಉದ್ದೇಶ ಸ್ಕ್ಯಾಮ್ ಅನ್ನ ತಡೆಯುವಂತದ್ದು ಆಗಿರುತ್ತೆ. ಸೊ ಈ ಮಾಹಿತಿ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.